ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಜ್ಯೋತಿಷಿಯರು ಸಮಸ್ಯೆ ಖಂಡಿತ ಇದೆ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಇಲ್ಲಿ ವಿಜಯ್ ಅವರ ತಂದೆ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಅವರ ಆತ್ಮ ಇಹಕ್ಕೂ ಸೇರದೆ ಪರಕ್ಕೂ ತಲುಪಲಾಗದೆ ಆತ್ಮ ತುಂಬಾ ಸಂಕಟನ ಅನುಭವಿಸ್ತಾ ಇದೆಯಮ್ಮ. ಅದಕ್ಕೋಸ್ಕರ ಅವರ ಪ್ರೀತಿ ಪಾತ್ರರಿಗೆ ಈ ಥರ ತೊಂದರೆಗಳು ಉಂಟಾಗ್ತಿದೆ ಅಂತ ಇಲ್ಲಿ ಜ್ಯೋತಿಷ್ಯರು ಹೇಳ್ತಾರೆ. ಆಗ ಇಲ್ಲಿ ಚಂದ್ರಿಕಾ ಅವರು ಕೇಳ್ತಾರೆ, ಇದಕ್ಕೆ ಪರಿಹಾರ ಏನು ಇಲ್ವಾ ಸ್ವಾಮೀಜಿ? ಏನಾದರೂ ಪರಿಹಾರ ಇದ್ದರೆ ಅದನ್ನು ಹೇಳಿ ಸ್ವಾಮೀಜಿ ಅಂತ ಕೇಳ್ಕೊತಾರೆ. ಆಗ ಸ್ವಾಮೀಜಿಗಳು ಗತಿಸಿದವರ ಉದ್ದೇಶ ಏನಿತ್ತು, ಹಾಗೆ ಅವ್ರ ಗುರಿ ಏನಿತ್ತು ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅವ್ರ ಉದ್ದೇಶ ಏನಾಗಿತ್ತು ಅಂತ. ಹಾಗೆ ಸುಧಾರಾಣಿಯವ್ರು ಹೇಳ್ತಾರೆ, ಮಗಕ್ಕೆ ಜವಾಬ್ದಾರಿ ಬರಬೇಕು, ಮಗ ಚೆನ್ನಾಗಿರಬೇಕು, ಹಾಗೆ ಮಗ ಸೊಸೆ ಇಬ್ಬರು ಚೆನ್ನಾಗಿರಬೇಕು, ಹಾಗೆ ಮನೆಯವರೆಲ್ಲ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು, ಇನ್ನೇನಿದೆ ಬೇರೆ ಅಂತ ಹೇಳಿದಾಗ ಇಲ್ಲಿ ಚಂದ್ರಿಕಾ ನಮ್ಮ ಅಣ್ಣನ ಮೋಸದಿಂದ ಕೊಂದರು, ಅವರು ಸಾಯೋ ಟೈಮಲ್ಲಿ ಅವ್ರ ಆತ್ಮ ಖಂಡಿತ ಇದಾಗಿರುತ್ತೆ, ಅವಳು ಕೊಂದವಳಿಗೆ ಅವಳು ಜೈಲು ಸೇರಬೇಕು, ಅವಳಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಆಗಿರುತ್ತೆ, ಅದು ಆಗಿದೆ ಶಾಸ್ತ್ರಿಗಳೇ, ಇನ್ನೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಅವರು ಹೇಳ್ತಾರೆ. ಗೊತ್ತಿಲ್ಲ ಅಮ್ಮ, ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಅವರ ಆತ್ಮೀಯರು ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ, ಗೊತ್ತಿರುತ್ತೆ ಏನಾದರೂ ಅವರು ಅಂದರೆ ಇನ್ನೂ ಅವ್ರು ಏನು ಅಂದ್ಕೊಂಡಿದ್ರು ಅದು ಆಗಿರೋದಿಲ್ಲ, ಅದರಿಂದ ನೆಗೆಟಿವ್ ಎನರ್ಜಿ ಈ ಥರ ಮನೆ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗದೆ ಈ ಥರ ಅಲಿತಾ ಇರುತ್ತೆ ಆತ್ಮಗಳು, ನೀವು ವಿಚಾರಿಸಿ ನೋಡಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಆಗ ಇಲ್ಲಿ ವಿಜಯ್ ಇದ್ದು ಕೇಳ್ತಾನೆ ಶಾಸ್ತ್ರಿಗಳಿಗೆ, ಆತ್ಮದ ಅವಶ್ಯಕತೆ ಏನು ಅಂತ ಹೇಗೆ ಸ್ವಾಮೀಜಿ ತಿಳ್ಕೊಳ್ಳೋದು, ಅದು ಹೇಗೆ ಗೊತ್ತಾಗುತ್ತೆ ಅಂದಾಗ, ಇದೇ ನಿಮ್ಮ ಮುಂದೆ ಇರೋ ಸವಾಲು, ಅದನ್ನೇ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆದಷ್ಟು ಬೇಗ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಹಾಗೆ ಈ ಕಡೆ ಒಬ್ಬ ಹೆಂಗಸು ಅಂದರೆ ಜೈಲಲ್ಲಿ ಅನ್ನ ನೀರು ಎಲ್ಲನೂ ಕೂಡ ಚೆಲ್ಬಿಟ್ಟು, ನನಗೆ ಬೇಡ, ಏನೂ ಬೇಡ, ಇದೆಲ್ಲ ಬದುಕೋರಿಗಷ್ಟೇ, ಬದುಕೋರಿಗೆ ಮಾತ್ರ ಅನ್ನ ನೀರು, ಬೇಡ ನನಗೆ, ಆಗ್ತಿಲ್ಲ ನನಗೆ ಅಂತ ಕಿರ್ಚ್ತಾ ಇರೋದನ್ನು ತೋರಿಸ್ತಾರೆ. ಹಾಗೆ ಇನ್ನೊಂದು ಕಡೆ ಇದು ಗಂಭೀರವಾದ ವಿಷಯ, ದಯವಿಟ್ಟು ಎಲ್ಲ ಇದು ಮಾಡಿಕೊಂಡು ಬೇಗ ಏನಾಗಬೇಕು ಅದನ್ನು ನೋಡಿ, ನಾನು ನೆಕ್ಸ್ಟು ನೀವು ಹೇಳಿ ಕಳಿಸ್ದಾಗ ಬರ್ತೀನಿ, ನಾನೇನಾದರೂ ಬರೋಕ್ಕಾಗಲಿಲ್ಲ ಅಂದರೆ ನಮ್ಮ ಕಡೆಯವ್ರನ್ನ ಕಳಿಸ್ತೀನಿ, ನಾನು ಬರ್ತೀನಿ ತಾಯಿ ಅಂದ್ಬಿಟ್ಟು ಅಲ್ಲಿಂದ ಶಾಸ್ತ್ರಿ ಹೋಗ್ತಾರೆ. ಏನು ಮಾಡೋದು ಇವಾಗ, ಸಮಸ್ಯೆ ಆದರೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಸುಧಾರಾಣಿ ಮತ್ತು ಮನೆಯವರೆಲ್ಲ, ವಿಜಯ್ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.